ಅಜ್ಜಿ ಹಬ್ಬ ಮಾಡ್ತಾ ಇದ್ದೀವಿ. ಏನೂ ಪೂಜೆ ಮಾಡಿಲ್ಲ, ಹಂಗೆ ಇದೆ ದೇವ್ರ ಮನೆ. ಅಜ್ಜಿ ಹಬ್ಬ ಏನಕ್ಕೆ ಮಾಡ್ತಾರಮ್ಮ? ಅಮ್ಮ ಹೇಳ್ತಾವಲ್ಲ, ಹೋಳಿಗೆ ಮಾಡಿದರೆ ಹೋಳಾಗೋದಂತ ಅಮ್ಮ, ಅದಕ್ಕೆ ಹೋಳಿಗೆ ಮಾಡಬೇಕು. ಹಾಯ್ ಹಾಯ್ ಮಾಡು. ಯಾರು? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾನು ವ್ಲಾಗ್ಸ್. ಯಾರು ನೀನು ಪಾರಿವಾಳ, ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು? ಏನಿವತ್ತು ಮಾನು ಎಲ್ಲೋಗಿದ್ದಾಳೆ ಅಂತ ನೋಡ್ತಿದ್ದೀರಾ? ಮಾನು ಇವತ್ತು ಯಾಕೋ ಮೂಡಿಲ್ವಂತೆ, ಅದಕ್ಕೆ ನನಗೆ ಹ್ಯಾಂಡಲ್ ಮಾಡೋ ಅಂತ ಕೊಟ್ಟಿದ್ದಾಳೆ. ಅವಳು ಇಲ್ಲೇ ಇದ್ದಾಳೆ ನೋಡಿ, ಕೆಲಸ ಮಾಡ್ತಾ ಇದ್ದಾಳೆ. ಹಾಯ್ ಮಾಡು ನಿನ್ನ ವ್ಲಾಗಿಗೆ. ಮಮ್ಮಿ ಹಾಯ್ ಮಾಡಿ. ಇವತ್ತೇನು ವ್ಲಾಗ್ ಅಂತ ತಮ್ಮನೇಲಿ ನೋಡಿರ್ತೀರ ಆಗಲೇ. ಇವತ್ತು ನಮ್ಮ ಮನೇಲಿ ಅಜ್ಜಿ ಹಬ್ಬ ಮಾಡ್ತಾ ಇದ್ದೀವಿ, ಅದಕ್ಕೆ ನಮ್ಮಮ್ಮ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಡುಗೆ. ಏನೇನು ಮಾಡ್ತಿದ್ದೀರಮ್ಮ? ಹೋಳಿಗೆ, ಕಟ್ಟಿಂಗ್ ಸಾರು, ಕಟ್ಟಿಂಗ್ ಸಾಂಬಾರು ಅಂದರೆ ಇಲ್ಲೆಲ್ಲ ದಾವಣಗೆರೆಯಲ್ಲಿ ಹೋಳಿಗೆ ಸಾಂಬಾರಿಗೆ ಕಟ್ಟಿಂಗ್ ಸಾಂಬಾರು ಅಂತ ಹೇಳ್ತೀವಿ ನಾವು. ಕಟ್ಟಿಂಗ್ ಸಾಂಬಾರು, ಕಟ್ಟಿನ ಸಾಂಬಾರು, ಹೌದಾ? ಇಲ್ಲಿ ಬೇಳೆ ಬೇಯ್ತಾ ಇದೆ, ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದಾರೆ ಮಸಾಲೆನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೀ ಮಾನು ವ್ಲಾಗ್ಸ್. ನಮ್ಮ ಕಾಣಿಸೋ ಆಗಲೇ ಇಂಟ್ರಡಕ್ಷನ್ ಕೊಟ್ಟಿದ್ದೆಲ್ಲ ಗೈಸ್, ಬಟ್ ನಾನು ಮತ್ತೆ ಮಾಡ್ತಾ ಇದ್ದೀನಿ. ಆಗಲೇ ಸ್ವಲ್ಪ ನೋಡಿರಲಿಲ್ಲ ಗೈಸ್, ಇವಾಗೂ ಹಂಗೆ ಹಂಗೆ ಇದೆ, ಬಟ್ ಓಕೆ ಗೈಸ್. ಇವತ್ತು ಹೇಳ್ದಂಗೆ ನಮ್ಮ ಮನೇಲಿ ಅಜ್ಜಿ ಹಬ್ಬ ಮಾಡ್ತಾಯಿದ್ದೀವಿ, ಅದಕ್ಕೆ ನಮ್ಮಮ್ಮ ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ಇದು ಹೋಳ್ಗೆಗೆ ಗೈಸ್, ಅದು ಪಲ್ಯ, ಅದು ಕಟ್ಟಿಂಗ್ ಸಾಂಬಾರು ಅಂದರೆ ಹೋಳಿಗೆ ಸಾಂಬಾರು ಎಲ್ಲ ನಾನು ನಮ್ಮ ಕಾಂಚು ಸೇರಿಕೊಂಡು ಹೆಲ್ಪ್ ಮಾಡ್ತಾ ಇದ್ದೀವಿ. ಅಜ್ಜಿ ಹಬ್ಬಕ್ಕೆ ಮನೇಲಿ ಪೂಜೆ ಮಾಡೋಂಗಿಲ್ಲ ಗೈಸ್, ಅದಕ್ಕೆ ಇವತ್ತು ಏನೂ ಪೂಜೆ ಮಾಡಿಲ್ಲ, ಹಂಗೆ ಇದೆ ದೇವ್ರ ಮನೆ. ಈ ಅಜ್ಜಿ ಹಬ್ಬ ಏನಕ್ಕೆ ಮಾಡ್ತಾರೆ ಅಂತ ನಮ್ಮಮ್ಮ ಕೇಳೋಣ ಬನ್ನಿ ಗೈಸ್. ಅಮ್ಮ, ಅಜ್ಜಿ ಹಬ್ಬ ಏನಕ್ಕೆ ಮಾಡ್ತಾರಮ್ಮ? ಅಮ್ಮ ಹೇಳ್ತಾವಲ್ಲ, ಈ ಥರ ಮಾಡ್ತಾರೆ ವರ್ಷಕ್ಕೊಂದ್ಸಲಿ. ಆಷಾಢದಾಗೆ 3 ವಾರದಲ್ಲಿ ಮಾಡ್ತಾ ಇದೀವಿ ನಾವು. 3 ವಾರದಲ್ಲಿ ಯಾವ ವಾರ ಬೇಕಿದ್ರೂ ಮಾಡ್ಬೋದು, ಯಾವ್ದಾದ್ರು ಒಂದು ವಾರ ಮಾಡ್ಬೋದು. ನಾವು 3ನೇ ವಾರ ಮಾಡ್ಕೊಂತ ಬಂದಿವ, 3ನೇ ವಾರ ಮಾಡೋದು ಗೈಸ್. ಇವಾಗ ಅಡುಗೆ ಎಲ್ಲ ಮಾಡಿಬಿಟ್ಟು ಇಲ್ಲಿ ಇದು ತಗೊಬಂದಿದ್ದೀವಿ ಗೈಸ್. ಇದರಲ್ಲಿ ಮೊಸರನ್ನ ಹಾಕ್ಬಿಟ್ಟು ಎಲ್ಲ ಪೂಜೆ ಮಾಡಿಬಿಟ್ಟು ಇಲ್ಲಿ ದೇವಸ್ಥಾನ ಇದೆ ಗೈಸ್ ನಮ್ಮ ದಾವಣಗೆರೆಯಲ್ಲಿ. ಪಾರ್ಗಡ್ಡಿ ದೇವಸ್ಥಾನ ಇದೆ, ಇದು ಮಾತಂಗಮ್ಮನ ದೇವಸ್ಥಾನ, ಮಾತಂಗಮ್ಮನ ದೇವಸ್ಥಾನ ಅಂತೆ. ಅಲ್ಲಿಗೆ ನಾನು ನಮ್ಮ ಕಾಂಚು ಹೋಗ್ಬಿಟ್ಟು ಎಡಿ ಕೊಟ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಹಿಂದೆ ತಿರುಗಿ ನೋಡಬಾರ್ದಂತೆ ಗೈಸ್, ಹಂಗೆ ಬರಬೇಕಂತೆ. ಸೊ ಎಡಿ ಕೊಟ್ಬಿಟ್ಟು ಬರಬೇಕು ಗೈಸ್, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ವಿ ಸ್ವಲ್ಪ ನಾವು ಬೆಳಗ್ಗೆಯಿಂದ. ಈಗ ಮಧ್ಯಾಹ್ನ ಅವಲಕ್ಕಿ ತಿಂಡಿ ತಿಂದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಟೈಮು ಈಗಾಗಲೇ 3:30 ಆಗಿದೆ ಟೈಮು. ನೋಡ್ಬೇಕು ಎಷ್ಟಾಗುತ್ತೆ ಅಡುಗೆ ಒಳಗೆ. 5 ಗಂಟೆ ಒಳಗೆ ಕಳಿಸ್ಬೇಕು. 5 ಗಂಟೆ ಒಳಗಂತೆ ಗೈಸ್, 5 ಗಂಟೆ ಒಳಗೆ ಎಲ್ಲ ರೆಡಿ ಮಾಡಿಬಿಟ್ಟು ಸಂಜೆ ಹೊತ್ತು ಒಟ್ಟು 5 ಗಂಟೆ ಒಳಗೆ ಕಳಿಸ್ಬೇಕು, ಪೂಜೆ ಮಾಡಿ 5-6 ಗಂಟೆ ಒಳಗೆ ಕಳಿಸ್ಬೇಕು. ಅದಕ್ಕೆ ಹೋಳಿಗೆನೇ ಮಾಡ್ಬೇಕಾ ಮಮ್ಮಿ? ಅದಕ್ಕೆ ಹೋಳಿಗೆ ಮಾಡಿದರೆ ಹೋಳಾಗೋದಂತ ಅಮ್ಮ, ಅದಕ್ಕೆ ಹೋಳಿಗೆ ಮಾಡಬೇಕು. ಅಮ್ಮ ಅಂದರೆ ಚಿಕನ್ ಬಾಕ್ಸ್ ಗೈಸ್, ನಮ್ಮ ಮನೆ ಜಾಸ್ತಿ ಬರ್ತಿದ್ದೆ ಇವಳಿಗೆ ಗೈಸ್. ಪಲ್ಯ ಮಾಡ್ತಾ ಇದ್ದಾರೆ ಈಗ ಹೋಳಿಗೆಗೆ. ಬೆಲ್ಲ ಮತ್ತು ಬೇಯಿಸಿಟ್ಟಿದ್ದಾರೆ, ಬೆಲ್ಲ ಮತ್ತು ಬೇಳೆ. ಇದು ಪಲ್ಯ ಅವರೆಕಾಳು ಗೈಸ್. ಅವರೆಕಾಳು ಸೀಸನ್ ಬಂದ್ಬಿಡ್ತು ಗೈಸ್, ಯಪ್ಪ ದೇವ್ರೆ. ಉಪ್ಪಿಟ್ಟಿಗೆ ರವೆ ಅವರೆಕಾಳು ಗೈಸ್. ಇವಾಗ ಬರೀ ಅವರೆಕಾಳು ತಿನ್ಬೇಕು ಇವಾಗ. ನೋಡಿ ಫೇವ್ರೇಟ್ ಅವರೆಕಾಳು ನಮ್ಮಮ್ಮಗೆ. ಯಾಕೆ ಮಮ್ಮಿ ನಿಂಗೆ ಅವರೆಕಾಳು ಅಂದರೆ ಅಷ್ಟಿಷ್ಟ? ಅವರೆಕಾಳು ಬೆಳೀತಿದ್ವಲ್ಲ, ಅದಕ್ಕೆ ನೀವು ಅವರೆಕಾಳು ಬೆಳಿತಿದ್ರಾ? ಏನೇನು ಬೆಳಿತೀರಾ ನಿಮ್ದ್ರಲ್ಲಿ ಗೈಸ್? ಇದ್ರು ಸಿಟಿ ಹುಡುಗಿ ಎಲ್ಲ ಗೈಸ್, ಹಳ್ಳಿ ಹುಡುಗಿ ಮದುವೆ ಮಾಡ್ಕೊಂಡು ಸಿಟಿಗೆ ಬಂದಿರೋದು ಅಷ್ಟೇ. ಬಂದು ಇಷ್ಟು ಸಿಟಿ ಹುಡುಗಿ ಥರ ಎಲ್ಲ ಗೈಸ್, ಬರೀ ಹಳ್ಳಿ ಥರನೇ ಇರೋದು ನಮ್ಮಮ್ಮ. ಏನೇನು ಬೆಳಿತಿದ್ರಿಮ್ಮ ನಿಮ್ಮ ಹೊಲದಲ್ಲಿ? ಇವಾಗ ಏನೇನು ಬೆಳಿತಾರೆ ಮಾಮರು?
ಮತ್ತೆ ಅಕ್ಕಿ. ಭತ್ತ, ಹ್ಞೂ ಆಮೇಲೆ ಮುಸ್ಲಿಂ ಮೆಕ್ಕೆಜೋಳ. ಕಾರ್ನ್. ಗೈಸ್ ಅವಾಗ ಎಷ್ಟು ಭತ್ತ ಬೆಳಿತಿದ್ರು ಅಂದರೆ ಒಂದು ಊರು ಪೂರ್ತಿ ಹಾಕ್ತಿದ್ರಂತೆ ಭತ್ತನ. ನಮ್ಮಮ್ಮ ಅವಾಗ ಹೇಳ್ತಾ ಇರ್ತತೆ. ನೀನು ಮಾಡಿದ್ಯಾ ಮಮ್ಮಿ? ಹೊಲದಲ್ಲಿ ಕೆಲಸ ಮಾಡಿದೀಯಾ? ಏನೇನು ಮಾಡ್ತಿದ್ದೆ? ಕಳೆ ತೆಗೆಯೋದು. ಇವಾಗ ಏನೇನು ಮಾಡ್ತಾರೆ ಮಾಮರು? ಭತ್ತ ಅಷ್ಟೇ. ಅವರು ಇದು ಹೊಲ ಇದ್ರು ಒಂದಿನಕ್ಕೂ ನಮ್ 4 ಜನಕ್ಕೂ ಗೊತ್ತಿಲ್ಲ ಹೊಲದಲ್ಲಿ ಹೆಂಗ್ ಹೋಗ್ಬೇಕು ಅಂತಾನೂ ಗೊತ್ತಿಲ್ಲ. ಏನು ಅಂತ ಒಂದು ಐಡಿಯಾ ಇಲ್ಲ ಗೈಸ್, ಹೊಲದಲ್ಲಿ ಏನೇನು ಮಾಡ್ಬೇಕಂತ ಇರ್ಬೋದು. ನಾವು ಹಾಲಿಡೇಸಿಗೆ ಹೋದಾಗೆಲ್ಲ ಯಾವಾಗ್ಲೂ ಖಾಲಿ ಇರೋದು. ಬರೀ ಹೊಲದಲ್ಲಿ ಹಸಿರು ಅಷ್ಟೇ ನೋಡ್ಕೊಂಡ್ ಬರ್ತಾ ಇದ್ವಿ ಗೈಸ್. ಅಲ್ಲಿ ಏನು ಕೆಲಸ ಇರ್ತಿದ್ದಿಲ್ಲ, ಯಾಕಂದ್ರೆ ನಾವು ಹೋಗ್ತಾ ಇದ್ದಿದ್ದೆ ಬೇಸಿಗೆ ರಜದಲ್ಲಿ. ಆಲ್ಮೋಸ್ಟ್ ಅವಾಗ್ಲೇನೆ ಹೋಗ್ತಾ ಇದ್ದಿದ್ದು ನಾವು. ಮೆಸ್ಸಿ ಆಗಿದೆ ಗೈಸ್ ಫುಲ್ ಕಿಚನ್ನು. ಮತ್ತು ಅಡುಗೆ ಮಾಡ್ತಾ ಇದ್ದೀವಿ. ಬನ್ನಿ ಗೈಸ್ ನೋಡೋಣ ಹೆಂಗಿರುತ್ತೆ ಹಬ್ಬ ಅಂತ ತೋರಿಸ್ತೀನಿ. ಗೈಸ್ ನೋಡಿ ಹೋಳಿಗೆ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಹೋಳಿಗೆ ಮಾಡೋ ಪೊಸಿಷನ್ ನೋಡಿ ಗೈಸ್, ಇವ್ರ ಸ್ಟೈಲ್ ನೋಡಿ, ಹೋಳಿಗೆ ಮಾಡೋ ಸ್ಟೈಲ್. ಎಣ್ಣೆ ಆಗುತ್ತೆ ಅಂತ ಟವಲ್ ಕಟ್ಕೊಂಡು ಎಲ್ಲರೂ ಕಿಚನ್ ಏಪ್ರಾನ್ ಹಾಕೊಂಡ್ರೆ ನಮ್ಮಮ್ಮ ಲೆಜೆಂಡರಿ ಕಿಚನ್ ಏಪ್ರಾನ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಹೋಳಿಗೆ ಒಂದು ಹಳ್ಳಿ ಸ್ಟೈಲ್ ಅಂತೆ. ದಿಸ್ ಇಸ್ ನಾಟ್ ಹಳ್ಳಿ ಸ್ಟೈಲ್ ಮಮ್ಮಿ. ಹೋಳಿಗೆ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀವಿ ಗೈಸ್. ಕಸ ಹೊಡೆದ್ಬಿಟ್ಟು ನೆಲ ಒರೆಸಿದ್ದೀವಿ. ಈಗ ಅಡುಗೆ ಎಲ್ಲ ಆದಮೇಲೆ ಅದು ಪೂಜೆಗೆ ಅಡುಗೆ ಆಗಿದೆ. ಹೋಳಿಗೆ ಒಂದು ಆಗಿಬಿಟ್ರೆ ಪೂಜೆ ಮಾಡಿಬಿಟ್ಟು ಎಡೆ ತಗೊಂಡೋಗಿ ಕೊಡಬೇಕು ಗೈಸ್. ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಕುಂಕುಮ ತಗೊಂಡ್ಬರ್ಬೇಕು ದೇವಸ್ಥಾನದಿಂದ. ಕಂಚು ನೀನು ಹೋಗ್ತೀಯಾ ದೇವಸ್ಥಾನಕ್ಕೆ? ಯಾವಾಗ್ಲೂ ನಾನು ನೀನೇ ಹೋಗೋದು, ನಾನು ಹಿಡ್ಕೊಳ್ಳೋದು, ನೀನೇ ಬೈಕ್ ಹೊಡಿಯೋದು. ಈ ಸತಿ ಚೇಂಜ್ಗೆ ಅವಳು ಬೈಕ್ ಹೊಡಿಕಲ್ಲ, ನಾನು ಹಿಡ್ಕೊತೀನಿ. ಬೈಕ್ ಇವಳಿಗೆ ಲೈಸೆನ್ಸ್ ಯಾರು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ಒಂದು ದಿನಕ್ಕೂ ಬೈಕ್ ಓಡ್ಸಂಗಾಗಲ್ಲ ಅಂತಾಳೆ. ಸುಮ್ಮನೆ ಕಲ್ತಿಲ್ಲ. ಲೈಸೆನ್ಸ್ ಹೋಗಕ್ ಆಗ್ತಿರ್ಲಿಲ್ಲ. ಅವ್ರು ಮಾರ್ನಿಂಗ್ ಬರ್ರಿ ಅಂತಿದ್ರು, ಮಾರ್ನಿಂಗ್ ನನಗೆ ಆಗ್ಲಿಲ್ಲ. ಮಧ್ಯಾಹ್ನ ಮಾರ್ನಿಂಗ್ ಏನಂದ್ರೂ ಆಗಲ್ಲ ಗೈಸ್. ಯಾಕೆ ನಿದ್ದೆ. ನಮ್ಮಮ್ಮ ಹೇಳ್ತಾರೆ ಕೇಳ್ರಿ ಗೈಸ್, ನಮ್ಮ ಕಾಂಚ ನಿದ್ದೆ ಮಾಡೋದಾ? ಹೇಳಮ್ಮ. ಕುಂಭಕರ್ಣ. ನಮ್ಮ ಮನೇಲಿ ಅದು ಎಷ್ಟು ಯಾರು ಮೋಸ ಮಾಡಲ್ಲ ಅವಳು. ಎಲ್ಲರದು ನಿದ್ದೆ ಅವಳು ಒಬ್ಳೆ ತಗೊಂಡಿದ್ದಾಳೆ ಗೈಸ್. ಅಷ್ಟು ನಿದ್ದೆ ಮಾಡ್ತಾಳೆ. ಅದೇನು ಅಷ್ಟು ಮಲ್ಕೋತಾಳೆ. ಅದೆಷ್ಟು ನಿದ್ದೆ ಅಲ್ಲಿಂದ ಅದು ಹೆಂಗೆ ಬರುತ್ತೆ ಅಂತಲೇ ಗೊತ್ತಿಲ್ಲ, ಅಷ್ಟು ಮಲ್ಕೋತಾಳೆ. ಭಾರಿ ಇವಳು. ಎಲ್ಲರೂ ಅನ್ಕೋಬೋದು ಎಷ್ಟು ಸೈಲೆಂಟ್ ಇದ್ದಾಳೆ ಹುಡುಗಿ ಪಾಪ ಅಂತ. ಪಾಪದ ಹುಡುಗಿ ನಾನು ಹೇಳೋದು ಇಲ್ಲ. ನಾನು ಸೈಲೆಂಟ್ ಇದ್ದೀನಿ ಅಂತ. ನಾನು ಪಾಪದ ಹುಡುಗಿ, ನಾನು ಅನಿಸ್ತೀನಿ ನೋಡೋಕ್ಕೆ ಜೋರಿದ್ದಾಳೆ ಅಂತ. ಬಟ್ ಅಲ್ಲ ಗೈಸ್, ಇದೆಲ್ಲ ಅವಳೇ ಬಜ್ಜಾರಿ. ನನ್ನ ಫ್ರೆಂಡಿಗೆ ಮಾತ್ರ ಗೊತ್ತು. ಗೈಸ್ ಬನ್ನಿ ಹಾಲು ತಗೊಂಬರ್ಬೇಕಂತೆ. ಹಾಲು ತಗೊಂಬರೋಣ ಈಗ ಗೈಸ್. ನಮ್ಮ ಅಂಗಡಿ ನಮ್ಮ ಚಿಕ್ಕಪ್ಪನ ಅಂಗಡಿ ತೋರಿಸ್ತೀನಿ ಬನ್ನಿ ಗೈಸ್. ಹೋಗಿ ಹಾಲು ತಗೊಂಡು ಬರೋಣ. ಹಾಯ್ ಹಾಯ್ ಮಾಡು. ಹಾಯ್ ಮಾಡು. ಎಷ್ಟೊತ್ತಿಗಪ್ಪ ಊಟ ಮಾಡೋದು? ಹಾ ನೋಡಿ ಗೈಸ್, ನಾಯಿ ಜೊತೆಗೆ ಆಟಾಡ್ತಾ ಇದ್ದಾನೆ. ನಿನ್ ಫ್ರೆಂಡ್ ಆಯ್ತು. ನಿನ್ ಫ್ರೆಂಡ್ ಏನಮ್ಮ? ಏಯ್ ತೆಗಿಯೋ. ನಿಮ್ಮ ಏಯ್ ಕ್ಲಾಪ್ ಮಾಡಪ್ಪ. ನೀವು ಕ್ಲಾಪ್ ಮಾಡು. ಕ್ಲಾಪ್. ಹ್ಯಾಪಿ ಬರ್ಡೇ ನಿಮ್ಮು. ಏನಪ್ಪ ಗೈಸ್, ಇದು ಅಂಗಡಿ ಲೋಗಲ್ಲ ವ್ಲಾಗು. ಅದಕ್ಕೆ ಬಂದಿದ್ದೀನಿ ಮಾಡೋಕ್ಕೆ ಅಂತ. ನೋಡಿ ಗೈಸ್, ಎಲ್ಲ ಥರ ಐಟಮ್ಸ್ ಸಿಗುತ್ತೆ. ಒಂದು ಕ್ಲಿಪ್ಪು, ಏರ್ ಪಿನ್ಸು ಎಲ್ಲ ಥರ ಐಟಮ್ಸು, ಏನೇನು ಬೇಕು ಎಲ್ಲ ಗೈಸ್. ಏನೂ ಅಲ್ಲ, ಎಲ್ಲ ಥರ ನಿಮ್ಗೆ ಏನೇನು ಬೇಕೋ ಎಲ್ಲ ಐಟಮ್ ಸಿಗುತ್ತೆ. ನೋಡಿ ಫುಲ್ ಸ್ಟಾಕ್ ಆಗಿಬಿಟ್ಟೈತೆ. ಬನ್ನಿ ಗೈಸ್, ಇಲ್ಲಿ ವಿಜಯನಗರ ಬಡಾವಣೆಯಲ್ಲಿದೆ ನಮ್ಮ ಆಂಟಿಯರ ಅಂಗಡಿ. ನಂಗೆ ಬೇವಿನ ಸೊಪ್ಪು ಹರ್ಕೊಡ್ತೀನಿ ಅಂದೆ. ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ನನ್ನ ವ್ಲಾಗು ಗೈಸ್. ಪೂಜೆ ಸ್ಟಾರ್ಟ್ ಆಗಿದೆ ನೋಡಿ.
ಇಷ್ಟೇ ಗೈಸ್ ಇದು ಪೂಜೆ. ಇಷ್ಟೇ ಎಡೆ ಇಟ್ಬಿಟ್ಟು ಪೂಜೆ ಮಾಡೋದು. ಗಂಟೆ ಏನೂ ಬೆಳಗಂಗಿಲ್ಲ ಗೈಸ್, ಜಸ್ಟ್ ಬೆಳಗಬೇಕು ಡಿಂಕಡಿ.